ಈ ವಾರದ ಗೇಮಲ್ಲಿ ಕ್ಯಾಪ್ಟನ್ ಆಗೋಕ್ಕೆ ಅಶ್ವಿನಿ ಮತ್ತು ಧನುಷ್ ಇಬ್ಬರ ನಡುವೆ ಗೇಮನ್ನು ಆಯ್ಕೆ ಮಾಡಿದ್ದರು. ಅದರಲ್ಲಿ ಗೆದ್ದವರು ಧನುಷ್ ಅವರು. ಅಶ್ವಿನಿ ಗೌಡ ಅವರು ಇಡೀ ವಾರದಲ್ಲಿ ಗಿಲ್ಲಿ ಎಷ್ಟು ತಪ್ಪುಗಳನ್ನು ಮಾಡಿರೋದು ಎಂದು ಸುದೀಪ್ ಎದುರು ಹೇಳಿದ್ದರು. ಅಶ್ವಿನಿ ಅವರು ಏಕವಚನದಲ್ಲಿ ಮಾತನಾಡಿದ್ದನ್ನು ಕಂಪ್ಲೇಂಟ್ ಮಾಡಿರೋದು. ಸುದೀಪ್ ಅದನ್ನೆಲ್ಲ ಕಿವಿ ಮೇಲ್ಗಡೆ ಹಾಕ್ಕೊಳ್ಳೇ ಇಲ್ಲ. ಬದಲಿಗೆ ಅಶ್ವಿನಿ ಅವ್ರದ್ದೇ ತಪ್ಪು ಎಂದಿದ್ದಾರೆ. ನಿಮಗೆ ಮರ್ಯಾದೆ ಬೇಕು ಅಂತ ಅಂದರೆ ನೀವು ಕೂಡ ಮರ್ಯಾದೆ ಕೊಟ್ಟು ಮಾತಾಡಬೇಕು, ಆಗ ಅವರು ಕೂಡ ಮರ್ಯಾದೆ ಕೊಟ್ಟೇ ಮಾತಾಡ್ತಾರೆ ಎಂದು ಅಶ್ವಿನಿ ಗೌಡಗೆ ಮೊದಲಿನಿಂದನೇ ಹೇಳ್ಕೊಂಡು ಬಂದಿದ್ದೇನೆ. ಆದರೂ ನೀವು ಕೇಳೇ ಇಲ್ಲ, ಮತ್ತೆ ಅದೇ ತಪ್ಪನ್ನು ಮಾಡುತ್ತಿದ್ದಾರೆ. ಅಶ್ವಿನಿ ಗೌಡ ಅವರು ಸ್ವಲ್ಪನೂ ಎಂಟರ್ಟೈನ್ ಮಾಡಿಲ್ಲ. ಕ್ಯಾಪ್ಟನ್ ವಿಚಾರದಲ್ಲೂ ಅಷ್ಟೇ. ಇಲ್ಲಿ ತಪ್ಪಾಗಿದ್ದು ಧನುಷ್ರಿಂದ ಅಲ್ಲ. ಧನುಷ್, ನೀವು ಮನೆಯ ಕ್ಯಾಪ್ಟನ್ ಆಗಿ ಖುಷಿಯಾಗಿರಿ ಎಂದು ಸುದೀಪ್ ಅವರು ಹೇಳಿದರು. ಅಷ್ಟೇ ಅಲ್ಲ, ಧನುಷ್ ಕ್ಯಾಪ್ಟನ್ ಆಗೋಕ್ಕೆ ಯೋಗ್ಯವಲ್ಲ ಎಂದರೆ, ಅಶ್ವಿನಿ ಅವರೇ ನೀವು ಯೋಗ್ಯರಾ ಎಂದು ಸುದೀಪ್ ಅವರು ಈ ಮಾತನ್ನು ಕೇಳಿದ್ದರು. ಅಶ್ವಿನಿ ಅವರೇ